ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಿಕ್ಷಣ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪ್ರಯುಕ್ತ ವಿವಿಧ ಇಲಾಖೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಜಿಲ್ಲಾ ಆಸ್ಪತ್ರೆಯವರೆಗೆ ಜಾಥಾ ನಡೆಸಿದರು. ಇವಾಗ ಅಷ್ಟು ಹೋಗ್ತದೆ, ಇವಾಗ ಅಷ್ಟು ಹೋಗ್ತಾ ಹೋಗ್ತಾ ಹಂಗೆ ಹೋಗ್ಬಿಡ್ತದೆ. ಎಲ್ಲ ಕೆಳಗೆ ಹಿಡ್ಕೊಂಡ್ರೆ ಮುಖಗಳು ಕಾಣ್ತಾವೆ, ಇಲ್ಲಾಂದ್ರೆ ಕಾಣಿಸಲ್ಲ ನೋಡಿ. ಮಾಸ್ಕ್ ತೆಗೀರಿ. ಮಾಡ್ತೀನಿ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಅನೇಕ ದುಶ್ಚಟಗಳಿಗೆ ಒಳಗಾಗಿ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಎಂದು ಹೇಳಿದರು. ಅವರು ಏನು ಸರ್ಕಾರದಿಂದ ಒಂದು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಹಾಗೂ ಹೆಚ್ಚಿನಾಗಿ ಈ ಒಂದು ಚೂಸ್ ಲೈಫ್ ನೋ ಟಬ್ಯಾಕೋ ಅಂತ ಹೇಳಿ ಏನು ಹೇಳಿದ್ದಾರೆ, ಅದೇ ರೀತಿ ಯಾರಿಗೆ ಒಂದು ಅಡಿಕ್ಷನ್ ಆಗಿರುತ್ತೆ ಅವ್ರಿಗೆ ಒಂದು ಡಿಅಡಿಕ್ಟ್ ಆಗುವಂಥ ಒಂದು ಆಪ್ಷನ್ಸ್ಗಳು ಸಹ ಇವತ್ತು ಸಮಾಜದಲ್ಲಿ ಇದೆ. ಅದರ ಒಂದು ಸಹಯೋಗನ ಪಡ್ಕೊಂಡು ಅವರು ತಂಬಾಕು ಮುಕ್ತ ಜೀವನವನ್ನು ನಡೆಸಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಏನೋ ಒಂದು ಸ್ಕೂಲಿನ ಅಕ್ಕಪಕ್ಕದಲ್ಲಿರುವಂತಹ ಒಂದು ಗೂಡಂಗಡಿಗಳು ಅಥವಾ ಪೆಟ್ಟಿ ಅಂಗಡಿಗಳು ಅಂತ ನಾವೇನು ಹೇಳ್ತೀವಿ, ಅಲ್ಲಿ ತಂಬಾಕು ಹಾಗೂ ಗುಟ್ಕಾನ ಮಾರಾಟ ಮಾಡೋದು ಇವತ್ತಿಗೂ ಸಹ ಅದು ಪ್ರಚಲಿತದಲ್ಲಿದೆ. ಸಾಕಷ್ಟು ಒಂದು ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರೂ ಸಹ ಅದನ್ನು ಎಲ್ಲೋ ಒಂದು ರೀತಿಯಲ್ಲಿ ಮಾಡ್ತಾ ಇರೋವಂಥದ್ದು ನಮ್ಮ ಕಣ್ಣಿಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಅಂಥ ಒಂದು ಅಂಗಡಿಗಳಿಗೆ ಒಂದು ಬೇರೆ ಬೇರೆ ಮುಖಾಂತರ ಅರಿವನ್ನು ಮೂಡಿಸಿ ಅಲ್ಲಿ ಒಂದು ಗುಟ್ಕಾನ ಮತ್ತು ಒಂದು ಸಿಗರೇಟ್ನ ನಿಷೇಧ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ತಂಬಾಕು ದುಷ್ಪರಿಣಾಮಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮದ ಅಂಗವಾಗಿ ಗುಲಾಬಿ ಆಂದೋಲನ ಅಂದರೆ 7ನೇ ತಾರೀಕು ಫೆಬ್ರವರಿ 24ರಂದು ಹಮ್ಮಿಕೊಳ್ಳಲಾಗಿದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಂಬಾಕು ಒಂದು ಸಿಗರೇಟ್ ಸ್ಮೋಕ್ ಮಾಡಿ ಏನು ಮಾಡ್ತಾರೆ, ಸಾವಿರಾರು ಕೆಮಿಕಲ್ಗಳು. ಎಲ್ಲರಿಗೂ ನಮಸ್ಕಾರ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಂಬಾಕು ಮತ್ತು ಅದರಿಂದ ಆಗುವಂಥ ದುಷ್ಪರಿಣಾಮದ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ನಡೆಸ್ಕೊಳ್ತೀವಿ. ಅದೇ ಥರ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ
ಎಲ್ಲ ಸಹಾಯಕ NGO ಮತ್ತು ಜಿಲ್ಲಾಡಳಿತ ಇವರ ಸಹಯೋಗದೊಂದಿಗೆ ಇವತ್ತು ನಾವು ಎಲ್ಲ ಜನಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ದಿನ ಪ್ರತಿ ವರ್ಷದಂತೆಯೇ ನಾವು ಗುಲಾಬಿ ಆಂದೋಲನ ಇದರಲ್ಲಿ ಗುಲಾಬಿ ಆಂದೋಲನ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ ಅವತ್ತು ಆಚರಿಸ್ತಾ ಇದ್ವಿ. ಬಟ್ ಈ ಸಲ ನಾವು ಅದನ್ನು ಇಂದಿನ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ತಂಬಾಕುವಿಂದ ದುಷ್ಪರಿಣಾಮಗಳು ತುಂಬ ಇದೆ. ಜನರಿಗೆ ಆದಷ್ಟು ಅರಿವು ನಾವು ನೀಡ್ತಾ ಇದ್ದೀವಿ, ಜನರಿಗೆ ಅರಿವು ಇದೆ. ಆದ್ರೂ ತಂಬಾಕು ಸುಲಭವಾಗಿ ಸಿಗ್ತಿದೆ. ಶಾಲೆಗೆ ಹತ್ತಿರ ಮಾರಬಾರ್ದು, ಇಲ್ಲಿ ಮಾರಬೇಕು, 18 ವರ್ಷದ ಮೇಲೆ ಮಾತ್ರ ಕೊಡಬೇಕು, ಸಣ್ಣ ಮಕ್ಕಳಿಗೆ ಕೊಡಬಾರ್ದು. ಈ ಥರದ್ದೆಲ್ಲ ಕೆಲವು ಕೊಟ್ಟರೆ ತಪ್ಪು ಮಾಡೋದಲ್ಲಿ ಅವ್ರಿಗೆ ನಾವು ದಂಡ ವಿಧಿಸೋಕ್ಕೆ ನಮಗೆ ಸರ್ಕಾರದಿಂದ ಆದೇಶ ಇದೆ. ನಾನು ಡಾಕ್ಟರ್ ಮಹಾಂತೇಶ್, ರಾಷ್ಟ್ರೀಯ ಅಸಾಂಕ್ರಾಮಿಕ ರೋಗಗಳ ಮತ್ತು ತಡೆಗಟ್ಟುವ ಕಾರ್ಯಕ್ರಮಕ್ಕೆ ಡಿಸ್ಟ್ರಿಕ್ಟ್ NCD ಕೋಆರ್ಡಿನೇಟರ್ ಎಲ್ಲ ಕಾರ್ಯಕ್ರಮ ಸೊ ಇಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತ ವಾಕೇಥಾನನ್ನು ಹಮ್ಮಿಕೊಂಡಿದ್ವಿ, ಜಾಥಾ ಹಮ್ಮಿಕೊಂಡಿದ್ವಿ. ಸೊ ಜಾಥಾನ ಹಮ್ಮಿಕೊಂಡಿರೋಕ್ಕೆ ಕಾರಣ ಅಂತಂದರೆ ಕ್ಯಾನ್ಸರ್ ಬರೋದೇ ನಮ್ಮ ಅಶಿಸ್ತಿನ ಜೀವನ ಶೈಲಿಯಿಂದ. ಅಶಿಸ್ತಿನ ಜೀವನ ಶೈಲಿಯಲ್ಲಿ ಏನೇನು ಬರ್ತದೆ, ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಓವರ್ ವೇಟ್ ಅಥವಾ ಒಬೆಸಿಟಿ, ಹೊಜ್ಜುತನ ಇರೋದು, ಅಧಿಕ ಮೈ ತೂಕ ಇರೋದು. ಸೊ ಅದಕ್ಕಾಗಿ ಆ್ಯಂಡ್ ಮೆಡಿಟೇಷನ್ ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡದೇ ಇರೋದು, ಮೆಡಿಟೇಷನ್ ಮಾಡದೇ ಇರೋದು, ಆ್ಯಂಡ್ ಯೋಗ ಅಥವಾ ಅಟ್ಲೀಸ್ಟ್ 30 ನಿಮಿಷ ಪ್ರತಿದಿನ ಯಾವುದೇ ರೀತಿ ಎಕ್ಸಸೈಸು ಇದೆಲ್ಲ ಮಾಡದೇ ಇರುವಂಥ ವ್ಯಕ್ತಿಗಳಿಗೆ ಮಾತ್ರ ಕ್ಯಾನ್ಸರ್ಗೆ ರಿಸ್ಕ್ ಅಂತ ನಾವು ಕರಿತೀವಿ. ಬರೀ ಕ್ಯಾನ್ಸರ್ ಅಷ್ಟೇ ಅಲ್ಲ, ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಕೂಡ ಕಾರಣ ನಮ್ಮದು ಹೊಜ್ಜುತನ ಮತ್ತು ಅಸಿಸ್ಟೆಂಟ್ ಜೀವನ ಶೈಲಿ. ಸೊ ಈ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಮೇನ್ ಕ್ರಮಗಳು ಏನೇನು ತೊಗೊಳ್ಬೇಕು ಅಂತಂದ್ರೆ, ಮೊದಲನೇದಾಗಿ ನಾವು ಅಧಿಕ ಮೈ ತೂಕ ಇರಬಾರ್ದು, ಐಡಲ್ ವೇಟ್ದಲ್ಲಿ ಇರಬೇಕು, ಸಮತೂಕದಲ್ಲಿ ಇರಬಾರ್ದು. ಎತ್ತರಕ್ಕೆ ಎಷ್ಟು ನಮ್ಮದು ತೂಕ ಇರಬೇಕು ಅಷ್ಟೇ ಇರಬೇಕು. ಎರಡನೇದಾಗಿ ಆರೋಗ್ಯಕರ ಆಹಾರ ಅಥವಾ ಸಮತೋಲಿತ ಆಹಾರ ಅಂತ ಏನು ಕರಿತೀವಿ, ಸಮತೋಲಿತ ಆಹಾರ ತಗೊಳ್ಬೇಕು. ಮೂರನೇದಾಗಿ ಯಾವುದೇ ರೀತಿ ಸ್ಟ್ರೆಸ್ ಆಗದೆ ಇರೋದು ನೋಡ್ಕೊಳ್ಬೇಕು. ಸೊ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋದಕ್ಕಾಗಿ ಪ್ರತಿದಿನ ಮೆಡಿಟೇಷನ್ ಮಾಡೋದಿರ್ಬೋದು, ಪ್ರತಿದಿನ 30 ನಿಮಿಷ ಆದರೂ ಎನಿ ಟೈಪ್ ಆಫ್ ಎಕ್ಸರ್ಸೈಸ್, ಯೋಗ, ಈ ಥರ ಹೊರಾಂಗಣ ಕ್ರೀಡೆಗಳು, ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡೋದಿರ್ಬೋದು. ಸೊ ಇದೆಲ್ಲ ಆರೋಗ್ಯಕರ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯಿಂದ ಮಾತ್ರ ನಾವು ಈ ಕ್ಯಾನ್ಸರನ್ನು ತಡೆಗಟ್ಟೋದಕ್ಕೆ ಸಾಧ್ಯ. ಜಾಥಾದಲ್ಲಿ ಜಿಲ್ಲಾಸ್ಪತ್ರೆ ಸರ್ಜನರಾದ ಮೋಹನ್ ಕುಮಾರ್, DHO ಅಶ್ವಥ್ ಬಾಬು, ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಭರತ್, ಜಲಜಾಕ್ಷಿ, ಶಾಲಾ ವಿದ್ಯಾರ್ಥಿಗಳು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು.